ಅಲ್ಲ ನಮ್ಮ ಅತ್ತೆ ನೋಡಿದ್ರೆ ನನ್ನ ಮಾವನ ಮದುವೆ ಮಾಡ್ಕೊ ನವೀನ್ ಮಾವನ ಮದುವೆ ಮಾಡ್ಕೊ ಅಂತ ಹಿಂಸೆ ಕೊಡ್ತಾ ಕೂತವಳೆ. ತನ್ನ ಮಗಳು ಮಾತ್ರ ಯಾರ ಮನೆ ಹಂಗಿರೋ ಮನೇಲಿ ಮದುವೆ ಆಗಬೇಕು. ಅಲ್ಲ ನಾನು ದಡ್ಡಿ ಹಂಗೆ ಮದುವೆ ಆಗಿರೋನ್ನ ಮಗ ಇರೋನ್ನ ಮದುವೆ ಆಯ್ತೀನಿ ಅಂತ ಕೂತೀವನಲ್ಲ. ನಮ್ಮ ಅತ್ತೆ ಮಾತು ಕಟ್ಕೊಂಡು ಬೇಡಕತ್ತೆ. ನಾನು ಇಂಥದ್ದೇ ಎಲ್ಲರೂ ಒಂದು ಗಂಡಿನ ನೋಡ್ಬಿಟ್ಟು ಹಿಂಗೆ ಚಮಕಿರೋ ಗಂಡ ಸುಮ್ಮನೆ ಇದ್ದುಡ್ಬೇಕು. ಅಲ್ಲ ಆ ನಂದಿನಿ ನೋಡಿದ್ರೆ ಹೆಂಗಿದ್ಲು ಏನು ಎಲ್ಲ ಮುರಿದೋಗಿ ನೀರೆಲ್ಲ ಸೋರ್ತಿತ್ತು ಒಂಚಲ್ಲಿ ಸಂದಿಗಣೆ ಅಂತೆ ಮನೇಲಿ ಇದ್ದವಳು. ಈಗ ಎಂಥ ಮನೇಲಿ ಬಂದಿದ್ದವಳು. ನಾನು ನಮ್ಮ ಅಪ್ಪನ ಮನೇಲಿ ಅಷ್ಟು ಚಮಕಿರೋಳು ಬಂದ್ಬಿಟ್ಟು ಹೋಗಿ ಬಾಡಿಗೆ ಮನೇಲಿ ಇರ್ಬೇಕಂತೆ. ನನಗೆ ನಾನೇ ಬರ ಬಂದಿದ್ದದ ಹಂಗೆ ಬಾಡಿಗೆ ಮನೇಲಿ ಇರೋಕ್ಕೆ ಬೇಕಾಗಿಲ್ಲಕತ್ತೆ. ನಾನು ನವೀನ್ ಮಾವನ ಮದುವೆನೂ ಹಾಕಿಲ್ಲ ಏನೂ ಹಾಕಿಲ್ಲ. ನವೀನ್ ಮಾವ ನೋಡ್ರೆ ನನಗೆ ತಿರುಗು ನೋಡೋಕ್ಕಿಲ್ಲ. ಕೊನೆ ಪಕ್ಷ ನಾನು ಆಸೆನಾರು ಕೊಟ್ಟರೆ ಮದುವೆನಾರು ಆಗಕ್ಕಾಯ್ತದೆ. ಅವ್ನು ಅದನ್ನು ಮಾಡೋಕ್ಕಿಲ್ಲ. ನಾನು ಕಂಡ್ರೆ ಹುರು ಅಂತಾನೆ ಅವ್ನ ಮದುವೆ ಆಗ್ಬಿಟ್ಟು ನಾನೇನು ಮಾಡಾನೆ. ಅದು ಅದನ್ನೇ ಮದುವೆ ಆಗಿರೋನು ಬೇರೆಯ ಬೇಕಾಗಿಲ್ಲ. ನಮ್ಮ ಮತ್ತೆ ಅವ್ರಿಗೇನು ಬುದ್ಧಿ ಇದ್ದದ ಬುದ್ಧಿ ಇಲ್ವೋ. ನನ್ನ ಸಂದೆ ಗಂಟ ಮದುವೆ ಮಾಡ್ಕೊ ಅಂತ ಸಾಯಿಸ್ತಾ ಕೂತವ್ರಲ್ಲ. ತನ್ನ ಮಗಳು ಮಾತ್ರ ದೊಡ್ಡದಾಗಿ ಮೆರಿಬೇಕು. ಮನೇಲಿ ಮನೆ ಕೆಲಸದವ್ರನ್ನೆಲ್ಲ ಮುಡಿಕೊಂಡು ಬರೀ ದ್ರಾಕ್ಷಿ ಅಂತೆ ಗೋಡಂಬಿ ಅಂತೆ ಹಾಲು ತುಪ್ಪ ಬೆಣ್ಣೆ ಅಂತೆ ಬಾಡು ಮೀನಂತೆ ಅನ್ಕೊಂಡು ತಿನ್ಕೊಂಡಿರ್ಬೇಕು. ನಾನು ಹೋಗ್ಬಿಟ್ಟು ಒಂಥರ 10,000 15,000 ಸಂಬಳಕ್ಕೆ ಅಲ್ಲಿಗೆ ಬಾಡಿಗೆ ಕಟ್ಕೊಂಡು ಅಲ್ಲಿಗೆ ಇಲ್ಲಿ ಖರ್ಚು ಮಾಡ್ಕೊಂಡು ಹಂಗೆ ಪೆಟ್ರೋಲ್ಗೆ ಹಾಕೊಂಡು ಉಳಿದಿರೋದ್ರಲ್ಲಿ ಜೀವನ ಮಾಡ್ಕೋಬೇಕು. ಇದು ಯಾವ ಹಣೆ ಬರ ಬಂದಿದ್ದದು ನನಗೆ. ನಮ್ಮ ಅತ್ತೆ ಮಾತು ಕೇಳ್ಕೊಂಡು ಕೂತೀವನೆಲ್ಲ ಬೇಕಾಗಿಲ್ಲಕ್ಕಂತಕೋ ಹಂಗೆ ನೋಡು ಆಗಲೇ ಮದುವೆ ಮಾಡ್ಕೋಬೇಕಾಯ್ತು. ನಮ್ಮ ಮತ್ತೆ ಈಗ ಬಂದವಳೆ ಎತ್ತಗೂ ಸಿಕ್ನಿಲ್ಲ ಅಂದ್ಬಿಟ್ಟು ಏನೋ ಸೊಸೆ ಒಂದು 4 ಕಾಸು ದುಡ್ಡು ಕಾಸು ಇದ್ದಿದ್ರೆ ಬೇಕಾದ್ರೆ ಮತ್ತೆ ಪಾರತಿನಿ ಒಕ್ಕೊಬಿಡೋದೇನೋ. ಆದರೆ ಅವಳು ಅಷ್ಟೇನು ದುಡ್ಡು ಕಾಸು ಇಲ್ವಲ್ಲ. ಅದಕ್ಕೆ ನನ್ನ ಮದುವೆಗೂ ಅಂತ ಕೂತದೆ. ಏನಾರು ಅವ್ರನ್ನ ಮತ್ತೆ ಬೇಕಾದ್ರೆ ಒಂದು ಒಳ್ಳೆ ಮನಸ್ಸಿಂದು ಹೊಂದಿರ್ಬೋದು ತಮ್ಮನ ಮಗಳು ಅಂದ್ಬಿಟ್ಟು ಹಂಗೆ ಅನ್ಬಿಟ್ಟು ನಾನು ಅವ್ರವರು ಒಳ್ಳೆ ಮನ್ಸರು ಅಂತಾರೆ ಅಂದ್ಬಿಟ್ಟು ನನ್ನ ಜೀವನ ನಾನು ಹಾಳು ಮಾಡ್ಕೊ ಕೂತ್ಕೊಳ್ಳೋಣ ಹೋಗ್ಲಿ. ನಮ್ಮ ಅತ್ತೇನೋ ನನಗೆ ಒಳ್ಳೆ ಸೊಸೆ ಸಿಕ್ಕಲಿ ನನ್ನ ಮಗನಿಗೆ ಒಳ್ಳೆ ಹೆಂಡತಿ ಸಿಕ್ಕಲಿ ಅಂದ್ಬಿಟ್ಟೇನೋ ಅಂತಾಳೆ. ಅದಕ್ಕೆ ಅಂದ್ಬಿಟ್ಟು ನಾನು ಹೋಗಿ ಅಲ್ಲಿ ಮದುವೆ ಮಾಡ್ಕೊ ಕೂತ್ಕೊಳ್ಳೋಣ. ಏನು ನಾನೇನು ದಡ್ಡಿಯಾಗಿ ಬಿಡೋಣ ಏನು ಬಕ್ರಾಗಣ ನಾನು. ಸರಿ ಆಯ್ತದೆ ಬಿಡು. ಏನು ಇವ್ರ ಕಷ್ಟ ಸುಖಕ್ಕೆ ಇವ್ರ ಅನುಕೂಲಕ್ಕೆ ನಾನು ಬಲಿಪಸು ಆಗೋಣ ಬೇಡಕತ್ತೆ. ನಮ್ಮ ಅಪ್ಪ ನನ್ನ ನೋಡಿ ಇರೋದೊಬ್ಳು ಮಗಳು ಅಚ್ಚುಕಟ್ಟಾಗಿ ನೋಡ್ಬಿಟ್ಟು ಒಳ್ಳೆ ಸಂಬಂಧ ದುಡ್ಡು ಕಾಸು ಇರೋ ನೋಡ್ಬಿಟ್ಟು ಮದುವೆ ಮಾಡ್ತಾರೆ. ಏನೋ ಈಗ ಎಲ್ಲರೂ ಗೌರ್ಮೆಂಟ್ ಕೆಲಸ ಅಂತಾರಲ್ಲ ನನಗೂ ಮದುವೆ ಮಾಡಿ ಕಳಿಸ್ತಾರಂತೆ. ಯಾಕೆ ನಾನು ನೋಡೋಕ್ಕೆ ಚೆನ್ನಾಗಿಲ್ವಾ ವಯಸ್ಸಿಲ್ವಾ ಚಂದ ಇಲ್ವಾ ಯಾವುದ್ರ ಕಡಿಮೆ ಆಗಿದ್ದಾನು. ಹೋಗಿ 2ನೇ ಬಳಗೆ ನಾನೇ ಎತ್ತಿಗೆ ಮದುವೆ ಆಗಾನೆ ಇಲ್ಲ ಕಣವ. ನಾನಂತ 2ನೇ ಬಳಗೆಲ್ಲ ಮದುವೆ ಹಾಕಿಲ್ಲ. ನಮ್ಮ ಅತ್ತೆ ಮಾತು ಕಟ್ಕೊಂಡು ನಾನು ದಡ್ಡಿ ಹಂಗೆ ಹ್ಞೂ ಅನ್ಕೊ ಕೂತೀವಿ. ನಾನು ಆಯ್ಕಿಲ್ಲ. ಈ ಮನೆಯೆಲ್ಲ ನೋಡೋಣ ಒಟ್ಟು ಉಳಿತಾ ಕೂತದೆ. ಅಲ್ಲ ನನ್ನ ಮದುವೆನೇ ಅದೇ ಅನ್ಕೋ. ಆಗ ನಂದಿನಿ ಬರ್ತಾಳೆ. ಆಗ ನಾನು ಅವ್ರಿಗೆ ಜೀತ ಮಾಡ್ಕೊ ಕೂತ್ಕೊಳ್ಳೋಣ. ಇವಳು ಮಾರಾಣಿ ಹಂಗಿರಲಿ ನಾನು ಅಲ್ಲಿ ಮನೆ ಜೀತ ಮಾಡ್ಕೊಂಡು ಅಲ್ಲಿ ಅವರು ಕೆಲಸ ಮಾಡ್ಕೊಂಡು ಅವ್ಳ ಮನೆ ಹಾಳಾಗಿ ಬೇಡ ನಾವು ನೆನ್ಸ್ಕೊಂಡು ನಂಗೆ ಈಗಲೇ ಭಯ ಆಯ್ತಾ ಕೂತದೆ. ಅದಕ್ಕೆ ನಂದಿನಿ ಹಂಗೆ ಮೆರೆಯೋದು ದುರಂಕಾರ ಬಂದಂಗೆ ಸಂಜೆ ಗಂಟ ಮನೆ ನಾನು ಹಾಗೆ ಹಿಂಗೆ ಅಂತ ಮೆರಿತಾಳಲ್ಲ. ಮನೆ ಇಷ್ಟು ಚೆನ್ನಾಗಿರೋದಕ್ಕೆ ಕೈಗೊಂದಾಳು ಕಾಲ್ಗೊಂದಾಳು ಸೋಕಿ ಮಾಡೋಕ್ಕೆ ದುಡ್ಡು ಮನೆ ತುಂಬ ವಸ್ತುಗಳು. ಅಯ್ಯವ್ವ ನಾವು ಒಂದೊತ್ತಿಗೆ ಎಣ್ಣೆ ಇಲ್ಲ ಉಪ್ಪಿಲ್ಲ ಅಂತ ಬಡ್ದಾಡ್ತೀವಿ. ಇಲ್ಲ ಹಂಗಲ್ಲ ಎಲ್ಲವಲ್ಲ ಆಟಲ್ಲಿ ಬಿದ್ದವೆ. ಮಾಡೋರಿಲ್ಲ ಮಟ್ಟೋರಿಲ್ಲ ಅವ್ರು ತಿನ್ನಕ್ಕೆ ರೋಗ ಇವ್ರಿಗೆಲ್ಲವ ಇದ್ರೂ ನಾವು ಇಲ್ವಲ್ಲ ಅಂತ ಸಾಯ್ತೀವಿ. ಇವ್ರಿಗೆ ಇರೋರಿಗೆ ತಿನ್ನಕ್ಕೆ ಉಣ್ಣಕ್ಕೆ ಉಡಕ್ಕೆ ರೋಗ. ಅದಕ್ಕೆ ಅಲ್ಲಿದ್ರೆ ಕಡಲೆ ಇದ್ರೆ ಅಲ್ಲಿಲ್ಲ ಅಂತಾರಲ್ಲ. ಇದು ನೋಡ್ಬಿಟ್ಟಯ್ಯ ಸರ್ರಿಯಾಗಿ ಅಂದವ್ರು ಏನಾಗದೆ. ಇನ್ನು ಮುಂದಕ್ಕೆ ಮಾತ್ರ ನಮ್ಮ ಮತ್ತೆ ಕೇಳಕ್ಕಿಲ್ಲ ಕಣಪ್ಪ. ಇದು ನನ್ನ ಜೀವನ ನಾನು ನಿರ್ಧಾರ ತಗೋಬೇಕು. ನಮ್ಮ ಅತ್ತೇನು ನಾನೇನು ಕುರಿ ಮಾಡ್ಕೊ ಕೂತಿದ್ದಾಳೆ ಹೇಳ್ದಂಗೆ ಕೇಳ್ಕೊಂಡು ಕೂತ್ಕೊಳ್ಳೋಕೆ. ನಾನು ಬೇರೆ ಏನು ಬಲಿ ಕೂಡ ಕುಡಿಯಂಗೆ ಹಂಗ ಕತ್ತಾಡ್ತಾ ಕೂತೀವಿ. ಏನೋ ನಮ್ಮ ಅತ್ತೆಗೇನು ಬರ ಬಂದಿದ್ದೇನೋ ಹೆಂಗೋ ಸೊಸೆ ನಾನು ಹೆಂಗೋ ಮಾಡ್ಕೊಂಡು ಹೋಗ್ದೇನೆ ಬಿಟ್ಬಿಟ್ಟು ನಾನು ಬೇರೆ ಮದುವೆ ಮಾಡ್ಕೊಂಡು ಕೂತಾಳೆ. ಇಲ್ಲ ಏನಾರು ಇದ್ದದ ಆಸ್ತಿ ಪಾಸ್ತಿ ಜೋರಾಗಿ ಹೋಗಿ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡೋದು ಅನ್ನೋಕ್ಕೆ ಏನೂ ಇಲ್ಲ. ಇಷ್ಟಾಗಲ ಮನೆ ಇಲ್ಲ ಇಷ್ಟಾಗಲ ನೆಟ್ಗೂ ಅಲ್ಲ ಇಲ್ಲ. ಅಲ್ಲಿ ಅಲ್ಲಲ್ಲಿ ನೋಡ್ರೆ ಪಾಲಕ್ ಬೇರೆ ಎಡ್ತಿರ್ ಕಾಟ ಬೇರೆ ಅಲ್ಲಿ. ನಮ್ಮ ಅತ್ತೆ ಬೇರೆ ಅವಳ ಜೊತೆಗೆ ಅವಳ ಗಂಡನ ಹೇಳ್ತಿ ಬೇರೆ ಕಿರಿ ಹೇಳ್ತಿ ಬೇರೆ. ಅಲ್ಲಿ ಹೋಗಿ ನಾನು ಜಗಳಕ್ಕೆ ನಿಂತ್ಕೊಳ್ಳೋಣ. ಒಂದು ಮನೆ ಇಲ್ಲ ಹಳೆ ಮನೆ ನೋಡ್ರಿ ಎಲ್ಲ ಮುರಿದೋಗಿ ಏನು ಪಾಳು ಬಿದ್ದಿರ ಗೋಡೆ ಗಿಡ ಎಲ್ಲ ಹುಂಟ್ಕೊಳಂಗವೆ. ಏನಂದ್ರೆ ಏನೂ ಇಲ್ಲ. ಅಂಥ ಮನೆಗೆ ಹೋಗಿ ಮದುವೆ ಆಗ್ಬಿಟ್ಟು ನನ್ನ ಜೀವನ ನಾನು ನರ್ಕ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಕಣಪ್ಪ. ನನಗೆ ಏನಾರು ಆಗಲಿ ಜೀವನದಲ್ಲಿ ನಾನು ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ನೆಮ್ಮದಿಯಾಗಿರಬೇಕು. ಯಾರು ಏನೇ ಅಂದರೂ ಕೇಳಬಾರ್ದು ಕಣವ ನಾನು. ನಮ್ಮ ದೊಡ್ಡತೆಗಂತೂ ಬುದ್ಧಿನೇ ಇಲ್ಲ. ನಮ್ಮ ದೊಡ್ಡತೆನೂ ಬರೀ ಹಾಗೆ ಆಡ್ತಾ ಕೂತಾವಳೆ ಸಂಜೆ ಗಂಟ ಹಂಗೆ ಕನ್ಸುಮ ಹಿಂಗೆ ಕನ್ಸುಮ ಸುಮ ಅನ್ಕೊಂಡು ಹೇಳ್ತಾನೆ ಆಗಲೇ ಮದುವೆ ಮಾಡ್ಕೊತೀನಿ ಮಾವನ್ನ ಅಂತ ಆಗ ಮಾಡ್ಕೊಡ್ನಿಲ್ಲ. ಈಗ ಆಗ್ಬೇಕಂತೆ ನಾನು ಆಯ್ಕಿಲ್ಲಕಂತ ತಕೋ. ನಾನು ಯಾರನ್ನೂ ಮದುವೆನೂ ಆಯ್ಕಿಲ್ಲ ಏನೂ ಆಯ್ಕಿಲ್ಲ. ಅದು ಅದನ್ನ ನಮ್ಮ ನವೀನ್ ಮಾವನಂತೂ ಆಯ್ಕೆ ಇಲ್ಲ. ಅವನಾಗಿ ಅವನೇ ಏನಾರು ಮದುವೆ ಆಯ್ತೀನಿ ಅನ್ಕೊಂಡು ಅದೆಲ್ಲ ಕನಸು ಅದೆಲ್ಲ ಸಾಧ್ಯವೇ ಇಲ್ಲ. ಹಂಗೆ ಬಂದಾಗ ಬೇಕಾದ್ರೆ ನೋಡೋಕ್ಕಾಯ್ತದೆ. ಈಗ ಅವನೇನು ಪಾರ್ತಿನ ಬಿಟ್ಕೊಡೋಕೆ ಇಲ್ಲ ಅಂತಂದ್ರೆ ನನ್ನ ಮದುವೆ ಆಯ್ತೀನಿ ಬಾ ಮಾವ ಅಂತಂದನ ಬಾ ಸುಮ ಅಂತಂದನ ನಮ್ಮ ಮಾವ. ಸಾಧ್ಯವೇ ಇಲ್ಲ ಕತೆ. ನಾನಂತೂ ಮೇಲ್ ಬಿದ್ದು ಜೊತೆಗೆ ಮದುವೆ ಆಗನೆ. ಅಲ್ಲ ನನಗೇನು ಹುಚ್ಚು ಬಂದಿದ್ದದ ಈ ಕಾಲದಲ್ಲಿ ದುಡ್ಡು ಕಣಪ್ಪ. ದುಡ್ಡು ಎಲ್ಲ ದುಡ್ಡು ಮೇಲೆ ನಿಂತಿರೋದು. ನಾನು ಪ್ರೀತಿ ಅದು ಇದು ಬದನೆಕಾಯಿ ಅಂತ ಕೂತೀವಿ. ಪ್ರೀತಿ ಪ್ರೇಮ ಎಲ್ಲವ ಪುಸ್ತಕದ ಬದನೆಕಾಯಿ ಅಂತ ಆಗಲೇ ಹೇಳವ್ರೆ. ನಾನು ಈಗ ನಮ್ಮ ಅವನನ್ನ ಆಸೆ ಮಾಡ್ತಾನೆ ಅನ್ಕೊಂಡು ಇನ್ನೂ ಭ್ರಮೇಲೆ ಬದುಕ್ತಾ ಕೂತೀವಿ. ಏನು ಮಾಡೋಕ್ಕೆ ಈಗ ಪ್ರೀತಿ ಗೀತಿ ಏನೂ ನಡೆಯೋಕ್ಕಿಲ್ಲ. ಅದೇನೋ ಮಡಿಕೊಂಡು ಉಪ್ಪಿನಕಾಯಿ ಹಾಕೋಕ್ಕಾಯ್ಕಿಲ್ಲ. ದುಡ್ಡು ಮುಖ್ಯ ದುಡ್ಡು. ಈಗ ಆಸ್ತಿ ಅಂತಸ್ತು ಎಲ್ಲ ಚೆನ್ನಾಗಿರ್ಬೇಕು ಅಂದರೆ ದುಡ್ಡಯ್ಯ. ಅಲ್ಲ ನಾನು ಅದಕ್ಕೆ ಮೇಲ್ ಬಿದ್ದು ಮದುವೆ ಆಗು ಅನ್ಕೊಂಡು ಹೋಗೋಣ. ಅದಕ್ಕೆ ನನಗೆ ಅಂದ ಇಲ್ಲ ಚಂದ ಇಲ್ವೋ. ಓ ಮದುವೆ ಆದರೆ ಚೆನ್ನಾಗಿರೋರು ಬಂದರೆ ಆಗೋದು ಇಲ್ಲ ಹಂಗೆ ಇರೋದು.
ದುಡ್ಡು ಕಾಸು ಇಲ್ಲ ಅಂದರೆ ಹೋಗೋಕ್ಕೆ ಹೋಗ್ಬಾರ್ದು. ನಮ್ಮ ಜೀವನ ಅರ್ಕ ಪರ್ಕ ಮಾಡ್ಕೊಂಡು ಏನಾರು ಆಗಲಿ ದುಡ್ಡು ಇರ್ಬೇಕನಪ್ಪ. ದುಡ್ಡು ಈ ಕಾಲದಲ್ಲಿ ದುಡ್ಡು ಮುಖ್ಯ. ದುಡ್ಡು ಬಿಟ್ಟು ಇನ್ನೇನು ಅಲ್ಲ, ಎಲ್ಲಕ್ಕೂ ದುಡ್ಡೇ ಪರಿಹಾರ ಕಣವ. ದುಡ್ಡು ಇರೋರು ಬಂದರೆ ಹೆಚ್ಚು ಕಡೆ ಮದುವೆಗೆ ಹೊಂಟೋಗ್ಬಿಡ್ತೀನಿ. ನಾನು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನನಗೇನು ಮೇಲ್ ಬಿದ್ದು ಹೋಗಕ್ಕೆ ಹೋಯ್ಕಿಲ್ಲ. ಏನೋ ಅದು ಅದನ್ನು 2ನೇ ಸಂಬಂಧಕ್ಕೆ ಬೇರೆ ಹೋಗೋಣ. ನಾನು ಅಂದ ಚಂದಕ್ಕೆ ಚಂದುಳ್ಳಿಯವರೇ ಬರ್ತಾರೆ ಅಂಥದ್ರಲ್ಲಿ 2ನೇ ಸಂಬಂಧಕ್ಕೆ ಬೇಡಕತ್ತೆ. ಸುಮ್ಮ ಏನು ಯೋಚನೆ ಮಾಡ್ತಾ ಕೂತಿದ್ದಿ? ತಕೊಳ್ಳಿ ಟೀಯ. ನೀನೊಂದು ಇಲ್ಲೇ ಕೂತಿದ್ದೀಯಾ? ಬೇಸಿಗೆ ಜರದ ಕೆಳಗೆ ಬರಬೇಕು ತಾನೆ. ಹಂಗೇನು ಇಲ್ಲ ಕತೆ, ಬಾ ನಂದಿನಿ. ಸುಮ್ಮ ಮನೇಲಿ ಬೇಸಿಗೆ ಜರ ಆಯ್ತದ. ಹಂಗೇನು ಇಲ್ಲ. ಮತ್ತೆ ತಪ್ಪು ಕುತ್ಕೋಬೇಡ, ಅಚ್ಚುಕಟ್ಟಾಗಿ ಮಾತಾಡು. ಇನ್ನು ಸ್ವಲ್ಪ ಸೂರ್ಯನೂ ಬರ್ತದೆ. ಹಂಗೇನು ಇಲ್ಲ ಕತೆ. ನಂದಿನಿ ನಿಮ್ಮ ಮನೆ ಒಳಗೆ ಚೆನ್ನಾಗದೆ. ಅಲ್ಲಿ ಸೋಫಾ ಸೆಟ್ ಅದೆಲ್ಲ ಬಂದ ತಕ್ಷಣ ನಂಗೆ ಅದ್ರ ಮೇಲೆ ಅದೇ ನೋಡಿದೆ ಹೊಸಿ ಚೆನ್ನಾಗಿದ್ದದೆ. ಎಷ್ಟು ಹೊತ್ತಿಗೆ ಅದಕ್ಕೇನು ಜಾಸ್ತಿ ಏನೂ ಇಲ್ಲ ಅನ್ನಂಗದೆ. ಎಷ್ಟು ಸೂರ್ಯವರು ಹೇಳ್ತಿದ್ರು ಅದನ್ನ ಮದುವೆಗಿಂತ ಮುಂಚೆಗೆ ತಂದಿದ್ದಂತೆ. ನಮ್ಮ ಮದುವೆ ಹತ್ರ ಆಯ್ತಲ್ಲ ಆಗ ನಮಗೆ ಮದುವೆಗೆ ಇದೈತಲ್ಲ ಆಗ ತಂದಿದ್ದು. ಏನೋ 1.5 ಲಕ್ಷನೋ 2 ಲಕ್ಷನೋ ಕಡೆ ಹೇಳ್ತಿದ್ರು. ಇದೇ ಥರದ್ದು ಬೇಕು, ಇದೇ ಡಿಸೈನ್ ಬೇಕು ಅಂದ್ಬಿಟ್ಟು ಮಾಡಿಸಿರೋದಂತೆ. ದುಡ್ಡು ಕೊಟ್ಟು ತಂದಿದ್ರೆ ಅಷ್ಟು ಆಯ್ತಿಲ್ವಂತೆ. ಇವರೇ ಆರ್ಡ್ರ್ ಪಾಡ್ರೆಲ್ಲ ಕೊಟ್ಟು ಮಾಡಿಸೋರಲ್ಲ, ಅದಕ್ಕೆ ಹೊಸಿಯ ಜಾಸ್ತಿ ಆಗದೆ. ಅವರು ಆಸೆ ಪಟ್ಕೊಂಡು ಆ ಡಿಸೈನ ನೋಡ್ಬಿಟ್ಟು ಹುಡುಕ್ಬಿಟ್ಟು ಅದೇ ಥರದ ಹುಡುಕಿದ್ರಂತೆ, ಸಿಕ್ನಿಲ್ವಂತೆ. ಅದಕ್ಕೆ ಆ ಥರದ್ದು ಬೇಕು ಅಂದ್ಬಿಟ್ಟು ಮಾಡಿಸಿರೋದು. ಅದೇ ಟಿವಿ ಅದೆಲ್ಲ ದೊಡ್ಡ ಟಿವಿ, ಅದು ಅಷ್ಟೇ ದೊಡ್ಡ ಟಿವಿ. ದೊಡ್ಡ ಮನೆ ಅಲ್ವಾ, ದೊಡ್ಡದಾಗಿರ್ಲಿ ಅಂದ್ಬಿಟ್ಟು ಅದನ್ನ ತಂದವ್ರೆ. ಅದಕ್ಕೂ ಏನೋ 85,000 ಕಡೆ 90,000 ಕಣೆ. ಆಮೇಲೆ ಇವು ಫ್ರಿಜ್ಜು ಅಷ್ಟೇ. ಇದು ಸ್ಟೀಲ್ ಥರದ್ದು ಹೊಸ ಸ್ಟ್ಯಾಂಡರ್ಡ್ದು. ಅಲ್ಲಿ ಸುಮಾರು ಥರ ಮುರಿಕೋಬೋದು. ಚೆನ್ನಾಗದೆ. ಒಳಗೆಲ್ಲವ ಅದೆಂಥದ್ದು ಡ್ರೆಸ್ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಅದಕ್ಕೂ ಅಷ್ಟೇ ಜಾಸ್ತಿ ದುಡ್ಡು, ನನಗೆ ಗೊತ್ತಿಲ್ಲ ಅದೆಷ್ಟೋ ಏನು ಅಂತವ. ಅದಕ್ಕೆ ಸುಮಾರು ಚೆನ್ನಾಗಿಲ್ವಾ? ಚೆನ್ನಾಗದೆ ಕಣ್ಣಂದಿನಿ. ಹೊಸಿ ಚೆನ್ನಾಗಿಲ್ಲ, ಎಲ್ಲವ ಭಾರಿ ಚೆನ್ನಾಗದೆ. ನನಗಂತೂ ಹೊಸಿಯ ಆಸೆ ಆಗ್ನಿದೆ ಎಲ್ಲರೂ ನೋಡ್ಬಿಟ್ಟು. ನಾನೇನೋನೆಲ್ಲ ಟಿ ವಿ ನೋಡ್ತಿದ್ದೆ. ನಿಮ್ಮ ಮನೆ ನಿಜವಾಗಿ ನೋಡಿದ್ನಲ್ಲ, ಚೆನ್ನಾಗದೆ. ನಿಮ್ಮ ಮನೇನು ಅಷ್ಟೇ. ಅಯ್ಯೋ ಇದ್ಯಾವ ಮನೆ ಬಾ, ಅದು ಟೆರೆಸ್ ಅದಲ್ಲ, ಅದ್ರ ಮೇಲೆ ಗಿಡ ಎಲ್ಲನೂ ಹಾಕ್ಬಿಟ್ಟು ಒಂಥರ ಪಾರ್ಕ್ಸ್ನಾಗ ಮಾಡಿದ್ವಿ, ಸಣ್ಣ ಪಾರ್ಕ್ನಾಗೆ. ಇನ್ನು ಮುಂದೆ ನೋಡ್ದಲ್ಲ ಕೆಳಗೆಲ್ಲವ, ಅಲ್ಲೂ ಅಷ್ಟೇ. ಅಲ್ಲಿ ಪಾರ್ಕ್ನಾಗೆಲ್ಲ ಅದಲ್ಲ, ಎಲ್ಲ ಕುತ್ಕೊಂಡು ನಿಂತ್ಕೊಂಡು ಕಾಲ ಕಳಿಬೋದು. ಅಲ್ಲೇ ಎಲ್ಲ ಓಡಾಡ್ಕೊಂಡು ಎಲ್ಲ ಕಾಲ ಕಳಿಬೋದು. ಬಾ ತೋರಿಸ್ತೀನಿ, ಟೀ ಕುಡ್ಕೊ. ಚೆನ್ನಾಗದೆ ಕಣ್ಣಂದಿನಿ. ಹೊಸಿ ಚೆನ್ನಾಗಿಲ್ಲ. ನಾನು ನಿಮ್ಮ ಮನೆ ಇಷ್ಟು ಚೆನ್ನಾಗದೆ ಅಂತ ಅನ್ಕೊಂಡಿದ್ದಿಲ್ಲ. ಅಲ್ಲ ನೀನು ಯಾವತ್ತೂ ಫೋಟೋದಲ್ಲಿ ತೋರಿಸ್ನಿಲ್ವಲ್ಲ ನನಗೆ. ಅಯ್ಯೋ ನಂಗೆ ಇಷ್ಟ ಆಯ್ಕಿಲ್ಲ. ಫೋಟೋ ತಗೊಂಡು ತೋರಿಸ್ಕೊಳ್ಳೋದು. ಒಬ್ಬೊಬ್ರು ಏನಾರು ಸಣ್ಣ ಪುಟ್ಟ ಏನಾರು ತಂದುಬಿಟ್ರು ಅದು ತೋರಿಸ್ಕೊಂಡು ಇರ್ತಾರೆ. ನನಗೆ ಅದು ಯಾಕೋ ಕಣೆಯ ಅದನ್ನೆಲ್ಲಂಗೆ ತೋರಿಸ್ಕೊಂಡು ಇರೋಕ್ಕಾಯ್ಕಿಲ್ಲ ಕಣವ. ಸರಿ ಕಟ್ಬಿಡು. ಸರಿ ಕತೆ. ನೀಟಿ ಕುಡಿಯೋಕಿಲ್ವಾ? ನನಗೆ ಅದಕ್ಕೆ ಪಾಟಿ ದೊಡ್ಡದ್ರು ಲೋಟದಲ್ಲಿ ಟೀ ತಗೊ ಬಂದಿದ್ದಿ. ಅಯ್ಯೋ ಹೊಸಿನೇ ಯಾಕತ್ತಿರೋದು. ತಕೋ ಕುಡಿ ತಕೋ. ನಾನು ಚೆನ್ನಾಗಿ ಟೀ ಮಾಡ್ತೀನಿ. ಒಂದ್ಸಲ ಮಾಡ್ಕೊಟ್ಟು ಕುಡಿದ್ಬಿಟ್ರೆ ನೀನು ಇನ್ನೊಂದ್ಸಲ ಇದೇ ಬೇಕು ಅಂತೀನಿ. ತಕೋ ಇಲ್ಲಿ. ಏನಾರು ಬೇಕಾ? ನಾನೇ ಏನೋ ತರದ ಅಂತ ಅನ್ಕೊಂಡೆ. ಅರೆ ಏನು ಮಾಡೋದು ಮರ್ತೇ ಬಿಟ್ಟೆ. ತಗೊಬತ್ತೀನಿ. ಖಾರ ಗೀರ ಚಟ್ಲಿ ಪಕ್ಲಿ ಎಲ್ಲ ತುಂಬ ಮಾಡ್ತಾರೋ ಏನು. ಇದ್ದಾಗ ನಾನು ಹೊಸಿ ತಿಂತಿದ್ನ. ಈಗೆಲ್ಲ ತಂದವ್ರು ಏನಂಗದೆ, ಯಾರು ತಿಂದಿಲ್ಲ. ಹಂಗೆ ಪ್ಯಾಕ್ ಹಂಗೆ ಅವೆ. ತಗೊಬತ್ತೀನಿ ತಾಳು. ನಾನಿದ್ದಾಗ ನಾನು ತಿನ್ನೀನಿ. ಏನು ಅತ್ತೆ ಮಾವ ಸೂರ್ಯವರೆಲ್ಲ ಅಷ್ಟೇನು ತಿನ್ನಕ್ಕಿಲ್ಲ. ತಗೊಬತ್ತೀನಿ ತಾಳು. ಆಮೇಲೆ ಸುಮಾರು ಮರ್ತೇ ಬಿಟ್ಟಿದೆ. ಇಲ್ಲಿ ಗಂಗಾ ಅಂತ ಮನೆ ಕೆಲಸದಳು ಒಬ್ಬ ಅಕ್ಕವಳೆ, ಭಾರಿ ಒಳ್ಳೆಯವರು. ಹುಸಿ ಚೆನ್ನಾಗಿ ನಮ್ಮ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿಲ್ಲ. ನಮ್ಮ ಮನೆಯವ್ರಂಗೆ ಇರೋದು. ನೀನು ಅವ್ರ ಜೊತೆ ಚೆನ್ನಾಗಿ ಹಚ್ಕೊಟ್ಟಂಗೆ ಮಾತ್ಕಿತ್ತಾಡು, ಕತೆ ಆಡು. ಏನಾರು ಬೇಕಾದ್ರೆ ಕೇಳು. ಪಾತ್ಕಿತ್ರೆ ಏನು ತೊಳಗಿಲೆಲ್ಲ ಹೊಂಟೋಗ್ಬಿಟ್ಟು ಆಮೇಲೆ ಅವ್ರು ತೊಳ್ಕೊತಾರೆ. ಟೀಗಿ ಬೇಕಾರೆ ಅವರೇ ಕಾಯಿಸ್ಕೊಡ್ತಾರೆ. ಏನಾರು ಅಡುಗೆ ಬೇಕಾರೆ ಹೇಳು ಮಾಡ್ಕೊಡ್ತಾರೆ. ನೀನು ಏನು ತಿಂದು ಏನು ಉಂಡಿ ಎಲ್ಲನೂ ಅಷ್ಟೇ ಅವರೇ ಮಾಡ್ಕೊಡ್ತಾರೆ. ನೀನು ತಲೆ ಕೆಡಿಸ್ಕೊಳ್ಳೆ ಬೇಡ. ನಿಂಗೆ ಏನಾರು ತಿನ್ನಬೇಕು ಅನಿಸ್ದಾಗ ಹೇಳ್ಬಿಡು. ಸರಿ ಕಂತೀನಿ. ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.